ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಶ್ರೀರಾಮ ಸಮರ್ಥ. ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರ ಸೆಪ್ಟೆಂಬರ್ ತಿಂಗಳ 11ನೇ ತಾರೀಕಿನ ಪ್ರವಚನ. ತರ್ಕವನ್ನು ಒಂದು ಮಟ್ಟದವರೆಗೆ ಮಾಡಬೇಕು. ತರ್ಕವನ್ನು ಒಂದು ಮಟ್ಟದವರೆಗೆ ಮಾಡಬೇಕು. ಭಗವಂತನನ್ನು ನಮ್ಮವನನ್ನಾಗಿ ಮಾಡಿಕೊಳ್ಳುವ ಪ್ರಯತ್ನ ಮಾಡಬೇಕು. ಅಭಿಮಾನ ಬಿಟ್ಟು ಇಂಥ ಪ್ರಯತ್ನ ಮಾಡಿದ್ದಾದರೆ ಸದ್ಗುರುಗಳ ಕೃಪೆಯಾಗದೇ ಇರುವುದಿಲ್ಲ. ಇಂಥದೊಂದು ಸಾಧನೆಯನ್ನು ಮಾಡುತ್ತಾ ಹೋಗೆಂದು ಸದ್ಗುರುಗಳು ಹೇಳಿದರು. ನಾವು ಅದನ್ನು ಅಟ್ಟಹಾಸದಿಂದ ಮಾಡತೊಡಗಿದೆವು. ಆದರೆ ನಮ್ಮ ವಿಚಾರಗಳು ಬದಲಾಗದಿದ್ದರೆ ಭಗವಂತನ ಪ್ರೇಮವು ಹೇಗೆ ಬರುತ್ತದೆ? 4-5 ವರ್ಷ ಬಹಳ ಕಷ್ಟಪಟ್ಟೆವು, ವಿಷಯಗಳನ್ನು ದೂರ ಸರಿಸಿದೆವು. ಆದರೆ ಇನ್ನೂ ಅನುಭವವೇಕೆ ಬರಲಿಲ್ಲವೆನ್ನತೊಡಗಿದರೆ ಸಾಧನೆಯ ವೇಗವು ಕಡಿಮೆಯಾಗುತ್ತದೆ ಹಾಗೂ ನಿಷ್ಠೆಯು ಜಾರತೊಡಗುತ್ತದೆ. ಆಗುವುದೆಲ್ಲವೂ ಸದ್ಗುರುಗಳ ಇಚ್ಛೆಯಿಂದಲೇ ಹಾಗೂ ಅವರ ಪ್ರೇರಣೆಯಿಂದಲೇ ಆಗುತ್ತದೆ ಎಂಬ ದೃಢವಾದ ಶ್ರದ್ಧೆ ಇರಬೇಕು. ಸಾಧನೆಯ ಪ್ರೇಮವನ್ನು ಭಗವಂತನೇ ಕೊಡುತ್ತಾನೆಂಬುದನ್ನು ನಾವು ಮರೆಯುತ್ತೇವೆ. ನಾವು ಮೊದಲು ಸಾಧನೆ ಮಾಡುತ್ತಿರಲಿಲ್ಲ, ಈಗ ಮಾಡುತ್ತಿರುತ್ತೇವೆ ಎಂದು ಸಾಧನೆಯ ವಿಷಯದಲ್ಲಿ ಅಭಿಮಾನ ಹೊಂದಿದರೆ ಏನು ಪ್ರಯೋಜನ? ಸದ್ಗುರುಗಳ ಪಾದಗಳ ಮೇಲೆ ತಲೆಯಿಟ್ಟ ಕೂಡಲೇ ಕೆಲವರ ಕೆಲಸವಾಗಿ ಬಿಡುತ್ತದೆ. ಇದರಲ್ಲಿ ಸದ್ಗುರುಗಳು ಪಕ್ಷಪಾತ ಮಾಡುತ್ತಾರೆಂದು ಹೇಳಲಿಕ್ಕಾಗುತ್ತದೆಯೇ? ನಮ್ಮದೇ ಏನಾದರೂ ತಪ್ಪುತ್ತಿರುತ್ತದೆ ಎಂದು ವಿಚಾರ ಮಾಡಬೇಕು. ಈವರೆಗೆ ಭಗವಂತನ ನಾಮ ತೆಗೆದುಕೊಳ್ಳುವುದು ಉತ್ತಮವೆಂದೆನಿಸುತ್ತಿತ್ತು, ಆದರೆ ತೆಗೆದುಕೊಳ್ಳಲು ಆಗುತ್ತಿರಲಿಲ್ಲ. ಈಗ ತೆಗೆದುಕೊಳ್ಳತೊಡಗಿದೆವು. ಇದು ಅವನ ಕೃಪೆಯಿಂದಲೇ ಎಂದು ಏಕೆ ತಿಳಿಯಬಾರದು? ಪ್ರಪಂಚದಲ್ಲಿ ಮನುಷ್ಯನಿಗೆ ಧೈರ್ಯ ಬೇಕು. ನಾವು ಭಗವಂತನ ಸ್ಮರಣೆಯಲ್ಲಿ ಧೈರ್ಯವಾಗಿರಬೇಕು. ಬಹಳ ತರ್ಕ ಮಾಡಿದರೆ ಹಾನಿಯಾಗುತ್ತದೆ. ವಿದ್ಯೆಯ ಫಲವೇನೆಂದರೆ ನಮ್ಮ ಮನಸ್ಸಿಗೆ ಯೋಗ್ಯವೆನಿಸಿದ್ದನ್ನು ತರ್ಕ ಮಾಡದೆ ಆಚರಿಸುವುದು ಹಾಗೂ ನಮಗೆ ಏನು ಮಾಡುವುದಿರುವುದಿಲ್ಲವೋ ಅದರ ಬಗ್ಗೆ ತರ್ಕ ಮಾಡುತ್ತಾ ಕೂಡುವುದು. ಚಿಕಿತ್ಸೆಯನ್ನು ಒಂದು ಮಟ್ಟದವರೆಗೆ ಮಾಡಬೇಕು. ಅದು ಮರ್ಯಾದೆ ಮೀರಿತೆಂದರೆ ನಾವು ಏನು ಮಾಡುತ್ತೇವೆ ಅದು ನಮಗೆ ತಿಳಿಯುವುದಿಲ್ಲ. ಒಬ್ಬ ಹುಡುಗನು ನಿತ್ಯವೂ ವ್ಯಾಯಾಮ ಶಾಲೆಗೆ ಹೋಗುತ್ತಿದ್ದನು. ಸಾಕಷ್ಟು ಹಾಲು ತುಪ್ಪ ತಿನ್ನುತ್ತಿದ್ದನು. ಆದರೆ ಅವನು ದಿನಕ್ಕೆ ಸೊರಗುತ್ತಾ ಹೊರಟನು ಹಾಗೂ ಬಡಕಲು ಕಾಣತೊಡಗಿದನು. ಇದರಿಂದ ಅವನಿಗೆ ಯಾವುದಾದರೊಂದು ರೋಗವಿದೆ ಎಂದು ನಿಶ್ಚಿತವಾಗಿ ತಿಳಿಯಬೇಕು. ಸದ್ಯದ ಸುಧಾರಣೆಯಿಂದ ಮನುಷ್ಯನು ನೀರಿನ ಮೇಲೆ, ಗಾಳಿಯಲ್ಲಿ ಮುಂತಾದ ಎಲ್ಲ ಕಡೆಗೂ ವೇಗವಾಗಿ ಹೋಗತೊಡಗಿದನೇನೋ ನಿಜ. ಆದರೆ ದಿನಕ್ಕೆ ಬಹಳ ಅಸಮಾಧಾನಿಯಾಗುತ್ತಾ ಹೊರಟಿರುತ್ತಾನೆ. ಇದು ನಿಜವಾದ ಸುಧಾರಣೆಯ ಲಕ್ಷಣವಾಗಿರುವುದಿಲ್ಲ. ಪರಿಸ್ಥಿತಿ ಪ್ರತಿಕೂಲವಿರುತ್ತದೆ ಎಂದು ಅಳಬೇಡಿರಿ, ಏಕೆಂದರೆ ಅದು ಬಾಧಿಸುವುದೇ ಇಲ್ಲ. ಯಾವುದೇ ಕಾಲದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ನಮಗೆ ಆನಂದ ರೂಪವಾಗಿ ಇರಲು ಬರುತ್ತದೆ. ಇಂದಿನವರೆಗೆ ನಮ್ಮ ಅನುಭವವನ್ನು ನೋಡಿದರೆ ನಾವು ಮಾಡಿದೆವು ಎಂಬುದು ಸ್ವಲ್ಪವೇ ಇರುತ್ತದೆ. ಆದ್ದರಿಂದ ಪರಿಸ್ಥಿತಿಯ ವಿಷಯದಲ್ಲಿ ಬಹಳ ಚಿಂತೆ ಮಾಡದೆ ನಾವು ನಮ್ಮ ಕರ್ತವ್ಯವನ್ನು ಮಾಡಬೇಕು. ನಮ್ಮ ವೃತ್ತಿಗಳ ಮೇಲೆ ಪರಿಣಾಮವಾಗಗೊಡಬಾರದು. ಅಭ್ಯಾಸ ಮಾಡಿದರೆ ಕೆಲವೇ ದಿನಗಳಲ್ಲಿ ಇದು ಸಾಧಿಸುತ್ತದೆ.
ಇಂದಿನ ಬೋಧವಚನ: ರಾಮನು ಕರ್ತ ಇರುತ್ತಾನೆಂದು ಯಾರಿಗೆ ಅನಿಸಿರುತ್ತದೆಯೋ ಅವನು ಎಲ್ಲವನ್ನೂ ಸಾಧಿಸುವನು. ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್.